ಹಾಯ್ ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಎಸ್ ರೈಡರ್. ನಾನು ಯಾವ ಟಾಪಿಕ್ ಬಗ್ಗೆ ಇವತ್ತು ಮಾತಾಡ್ತೀನಿ ಅಂದರೆ ಜಿಮ್ ಬಗ್ಗೆ. ಜಿಮ್ಮಲ್ಲಿ ತುಂಬ ಮಿಸ್ಟೇಕ್ಸ್ಗಳು ಎಲ್ಲ ನಡೀತಿರುತ್ತವೆ ನಮ್ಮ ಮುಂದೆ, ಎಲ್ಲರಿಗೂ ಗೊತ್ತು. ಹಾಗೆ ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ನಿಮಗೆ ಕೊಡ್ತಾಯಿದ್ದೀನಿ ಇವತ್ತು. ನಾವು ಎಕ್ಸಸೈಸ್ ಮಾಡೋ ಮೊದಲು ಫ್ರೀ ವರ್ಕೌಟಾ ಇಲ್ಲ ಪೋಸ್ಟ್ ವರ್ಕೌಟಾ ಏನೋ ಒಂದು ನಾವು ಲೈಟಾಗಿ ಏನಾದರೂ ಆಹಾರ ತೊಗೋಬೇಕಾಗತ್ತೆ. ಎಂಟಿ ಸ್ಟಮಕಲ್ಲಿ ಎಕ್ಸಸೈಸ್ ಮಾಡೋಕ್ಕೆ ಹೋಗಬಾರ್ದು. ಏನಾದರೂ ಲೈಟಾಗಿ ಆಹಾರ ತೊಗೋಬೇಕಾಗತ್ತೆ. ಯಾವುದು ಸ್ವಲ್ಪ ಕಾಪ್ಸ್ ಇರುವಂಥದ್ದು, ಕ್ಯಾಲರೀಸ್ ಇರುವಂಥದ್ದು. ಯಾಕಂತೇಳಿದ್ರೆ ಕಾಪ್ಸ್ ಕ್ಯಾಲರೀಸ್ ಇರುವಂಥ ತೊಗೊಂಡ್ರೆ ನಮಗೆ ಸ್ವಲ್ಪ ಲಾಂಗ್ ಎನರ್ಜಿ, ಅಂದರೆ ಸ್ವಲ್ಪ ಒಂದು 1 hour 1.5 hour ವರ್ಕೌಟ್ ಮಾಡೋಕ್ಕೆ ಒಂದು ಸ್ವಲ್ಪ ಸ್ಟ್ಯಾಮಿನಾ ಸಿಗುತ್ತೆ. ಅದಕ್ಕೋಸ್ಕರ ಬಿಫೋರ್ ವರ್ಕೌಟ್ ಕ್ಯಾಲರೀಸ್ ಮಿತಿಯಾಗಿ ಕಾಪ್ಸ್ ಇರುವಂಥದ್ದು ಯಾವುದಾದ್ರೂ ಒಂದು ಆಹಾರ ತೊಗೊಂಡು ನಾವು ವರ್ಕೌಟ್ ಮಾಡಲಿಕ್ಕೆ ಚಾಲು ಮಾಡಬೇಕು. ಮೊದಲನೇದಾಗಿ ವರ್ಕೌಟ್ ಮಾಡುವಾಗ ಬಾಡಿಗೆ, ದೇಹಕ್ಕೆ ಏನು ಬೇಕು, ವಾರ್ಮ್ ಅಪ್ ಎಕ್ಸಸೈಸ್ ಬೇಕು. ವಾರ್ಮ್ ಅಪ್ ಇಲ್ಲ ಅಂದರೆ ನಮ್ಮ ಬಾಡಿ ಸ್ಟಡಿ ಇರಲ್ಲ. ಯಾವ ವೇಟು ಎತ್ತಕ್ಕೂ ಭಾರ ಎತ್ತಕ್ಕೂ ನಮ್ಮ ಬಾಡಿ ರೆಡಿಯಾಗಿರಲ್ಲ. ಅದಕ್ಕೋಸ್ಕರ ಮೊದಲನೇದಾಗಿ ವಾರ್ಮ್ ಅಪ್. ಅದಕ್ಕೆ ಏನು ಮಾಡಬೇಕು, ಸ್ಟಾರ್ಟಿಂಗ್ ಒಂದು 15 into 3 ಪುಷಪ್ ಹೊಡಿಬೇಕು. ಅದಾದಮೇಲೆ ಚಿನ್ನಪ್, ಅದು ಒಂದು 15 into 3 ಚಿನ್ನಪ್ ಅಂದರೆ ಪುಲ್ಲಪ್, ಆ ಥರ. ಸೆಕೆಂಡಾಗಿ ಒಂದು 15 into 3 ಇಲ್ಲಾಂದರೆ 20 into 3 ಸಿಟಪ್. ಇದನ್ನು ವಾರ್ಮಪ್, ಇದನ್ನು ನಾವು ಬಾಡಿಗೆ ವಾರ್ಮಪ್ ಕೊಟ್ಟು ಅದಾದಮೇಲೆ ನಮ್ಮ ಬಾಡಿ ಸ್ಟಡಿ ಆಗುತ್ತೆ, ಎಕ್ಸಸೈಸ್ ಮಾಡೋಕ್ಕೆ ರೆಡಿಯಾಗಿರುತ್ತೆ. ಆವಾಗ ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸ್ ಮಾಡುವಾಗ ಮೊದಲನೇದಾಗಿ ನಾವು ಏನು ಎಕ್ಸಸೈಸ್ ಮಾಡ್ತೀವಿ, ಚೆಸ್ಟ್ ಆಗಲಿ, ಬೈಸೆಪ್ಸ್ ಆಗಲಿ, ಶೋಲ್ಡರ್ ಆಗಲಿ, ಯಾವುದೇ ಎಕ್ಸಸೈಸ್ ಮಾಡುವಾಗ ಫಸ್ಟಿಗೆ ನಾವು ಪೊಸಿಷನ್ ತೊಗೋಬೇಕಾಗತ್ತೆ. ಪೊಸಿಷನ್ ಇಲ್ಲಾಂದರೆ ನಾವು ಎಕ್ಸಸೈಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಏನಾದರೂ ಒಂದು ಫ್ರ್ಯಾಕ್ಚರ್ ಆಗುತ್ತೆ, ಮಸಲ್ ಟೇರ್ ಆಗುತ್ತೆ, ಏನೋ ಒಂದು ಆಗುತ್ತೆ, ಅದೆಲ್ಲರಿಗೂ ಗೊತ್ತು. ಹಾಗಾಗಿ ಫಸ್ಟು ನಾವು ಪೊಸಿಷನ್ ತೊಗೊಂಡು ಆಮೇಲೆ ಬ್ಯಾಲೆನ್ಸ್ ಅದನ್ನು ತೊಗೊಂಡು ನಾವು ಎಕ್ಸಸೈಸ್ಗೆ ನಾವು ರೆಡಿ ಆಗಬೇಕು. ಒಂದು ಮೊದಲನೇದಾಗಿ. ಮತ್ತೊಂದು, ನೀವು ತಗೊಳ್ಳುವಂಥ ಒಂದು ಗ್ರಿಪ್. ನೀವೇನು ಈಗ ಚೆಸ್ಟ್ ಮಾಡ್ತೀರಾ, ಕೆಲವರು ಆಫ್ ಲಾಕ್ ಮಾಡ್ತಾರೆ, ಕೈಯನ್ನು ಫಿಂಗರನ್ನು ಲಾಕ್ ಮಾಡಲ್ಲ. ಅದು ತುಂಬ ದೊಡ್ಡ ತಪ್ಪು. ಯಾವತ್ತೇ ಆಗಲಿ ಫಿಂಗರ್ ಲಾಕ್ ಮಾಡ್ಕೋಬೇಕು. ಎಷ್ಟೋ ಜನ ನಮ್ಮ ಕಣ್ಮುಂದೆ ನಾವು ನೋಡ್ತಾ ಇರ್ತೀವಿ, ಫಿಂಗರ್ಗಳನ್ನ ಲಾಕ್ ಮಾಡಲ್ಲ, ಹಂಗೆ ಓಪನ್ ಇಟ್ಕೊಂಡು ಪರ ಅಂತ ಹೊಡಿತಾರೆ. ಅದು ಏನು ಪೊಸಿಷನ್ನೇ ಇರಲ್ಲ. ಮತ್ತು ನೆಕ್ಸ್ಟ್ ಡೇ ಬಂದು, ಸರ್ ನಿನ್ನೆ ಇಲ್ಲಿ ಮಸಲ್ ಇಟ್ಕೊಂಡಿದೆ, ಇವತ್ತು ತುಂಬ ಪೇನ್ ಸರ್ ಅಂತ ಹೇಳ್ತಾರೆ. ತಪ್ಪು ಅಲ್ಲಿ. ಯಾಕೆ ಹೇಳಿ, ಒಂದು ಪೊಸಿಷನ್ ಇಲ್ಲ, ಒಂದು ಬಾಡಿಗೆ ವಾರ್ಮ್ ಅಪ್ ಕೊಡಲ್ಲ, ಏನೂ ಇಲ್ಲ. ಇದು ಅವರದ್ದು ತಪ್ಪು ಮೊದಲನೇದು. ಮತ್ತು ನೀವು ತಗೊಳ್ಳುವಂಥ ಆಹಾರ, ಎರಡನೇದು ಹೇಳ್ತಿರೋದು, ನೀವು ತಗೊಳ್ಳುವಂಥ ಆಹಾರ ಮಿತಿಯಾಗಿರಬೇಕು. ಅದರಲ್ಲೂ ಪ್ರೋಟೀನ್, ಕ್ಯಾಲ್ಶಿಯಂ, ಫೈಬರ್, ವಿಟಮಿನ್ಗಳು ಇರಬೇಕು. ಇದು ನ್ಯಾಚುರಲ್ಲು ಊಟದಲ್ಲಿ ಸಿಗುತ್ತೆ. ನ್ಯಾಚುರಲ್ ಊಟದಲ್ಲೂ ಕೂಡ ಸಿಗುತ್ತೆ. ಈ ಥರದ್ದೆಲ್ಲ ಪ್ರೋಟೀನ್ಗಳು ನ್ಯಾಚುರಲ್ ಊಟದಲ್ಲಿ ಸಿಗುತ್ತೆ. ಅವೆಲ್ಲ ಮಿತಿಯಾಗಿ ತೊಗೋಬೇಕು. ಈಗ ನಿಮ್ಮ ಬಾಡಿ ವೆಯ್ಟ್ ಒಂದು 80 kg ಅಂದ್ಕೊಳ್ಳಿ. 80 kg ಬಾಡಿ ವೆಯ್ಟಿಗೆ ನಿಮಗೆ ಮಿನಿಮಮ್ ಒಂದು 100 ಗ್ರಾಮ್ ಪ್ರೋಟೀನ್ ನೀವು ಫರ್ ಡೇ ನೀವು ಯೂಸ್ ಮಾಡಬೇಕು. 100 ಗ್ರಾಮ್ ಪ್ರೋಟೀನ್ ತೊಗೊಳ್ಳೇಬೇಕು. ಇಲ್ಲಾಂದರೆ ನಿಮಗೆ ಮಸಲ್ ರಿಕವರಿ ಆಗಲ್ಲ, ಈ ಥರ ಎಲ್ಲ ಸಮಸ್ಯೆ ಬರುತ್ತೆ. ಈಗ ಇವತ್ತು ನಾವು ಒಂದು ಲೆಗ್ ಪಾರ್ಟಿಗೆ ವರ್ಕೌಟ್ ಮಾಡಿದೆ ಅಂದರೆ ಒಂದು 2 days ತನಕ ಪೇನ್ ಇರ್ಬೋದು. ಅದಕ್ಕಿಂತ ಜಾಸ್ತಿ ಪೇನೇ ಇದೆ, ಕಡಿಮೆ ಇಲ್ಲ ಅಂತೇಳಿ ಅದು ಮಸಲ್ ರಿಕವರಿಗೆ ನಾವು ಏನೂ ಆಹಾರ ಕೊಟ್ಟಿಲ್ಲ ಅದಕ್ಕೆ. ಹಂಗಾಗಿ ಅದು ಖಾಲಿ ರಿಸಲ್ಟ್ ಪೇನ್ 3-4 days ಆದರೂ ಪೇನ್ ಅಷ್ಟೇ. ಅದು ರಿಕವರಿ ಆಗಿರಲ್ಲ. ಮತ್ತು ಅದಕ್ಕೆ ಕರೆಕ್ಟಾಗಿ ರೆಸ್ಟ್ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾವು ದಿನನಿತ್ಯ ತಿನ್ನುವುದರಲ್ಲೂ, ಆಹಾರದಲ್ಲೂ ಕೂಡ ಅದರಲ್ಲಿ ಪ್ರೋಟೀನ್ ಎಷ್ಟಿರುತ್ತೆ, ಏನು ತಿಂತೀವಿ, ಅದರಲ್ಲಿ ಪ್ರೋಟೀನ್ ಎಷ್ಟು ಗ್ರಾಮ್ ಇರುತ್ತೆ, ಫೈಬರ್ ಎಷ್ಟಿರುತ್ತೆ, ಅದರಲ್ಲಿ ಕ್ಯಾಲ್ಶಿಯಮ್ ಇದೆಯಾ, ವಿಟಮಿನ್ ಇದೆಯಾ, ಇವೆಲ್ಲ ನೋಡಿಕೊಂಡು
ಅದನ್ನೆಲ್ಲ ಆರಿಸ್ಕೊಂಡು ನಾವು ತಿನ್ನಬೇಕು. ಈಗ ಒಂದು 200 ಗ್ರಾಮ್ ಪ್ರೋಟೀನ್ ತೊಗೋತೀವಿ, ಅದರಲ್ಲಿ 24 ಗ್ರಾಮ್ ಪ್ರೋಟೀನ್ ಸಿಗುತ್ತೆ ನಿಮಗೆ. ಮತ್ತು ಸೋಯಾ ತೋಫು ತೊಗೋತೀರಾ, ಅದರಲ್ಲಿ 16 ಗ್ರಾಮ್ ಪ್ರೋಟೀನ್ ಇದೆ. ಈಗ ಮೊಟ್ಟೆ ತೊಗೋತೀರಾ, ಅದರಲ್ಲಿ 5.4 ಗ್ರಾಮ್ ಪ್ರೋಟೀನ್ ಇದೆ. ಈ ಥರ ಈ ಪನ್ನೀರು ಅದು ಇದು ಮತ್ತು ಕ್ಯಾಲ್ಶಿಯಮ್ಗಳು ಸೊಪ್ಪು ತರಕಾರಿಗಳೆಲ್ಲ ಸಿಗುತ್ತೆ ಈ ಥರ. ಮತ್ತು ಫೈಬರು ಈ ಕೆಲವು ನಾವು ಈಗ ಓಟ್ಸಲ್ಲಿ ತೊಗೋತೀವಿ, ಅದರಲ್ಲಿ ಫೈಬರ್ ಇರುತ್ತೆ, ಮತ್ತು ಡ್ರೈ ಫ್ರೂಟ್ಸ್ಗಳಲ್ಲೂ ಇರುತ್ತೆ, ಪ್ರೋಟೀನ್ ಇರುತ್ತೆ ಎಲ್ಲ. ಅದೆಲ್ಲ ನಾವು ಕೌಂಟ್ ಮಾಡಿ ಇಷ್ಟಿಷ್ಟು ಗ್ರಾಮಲ್ಲಿ ಎಷ್ಟೆಷ್ಟು ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಅಂತ ನೋಡಿಕೊಂಡು ನಾವು ಫರ್ ಡೇ ನಾವು ಇಷ್ಟು ಗ್ರಾಮ್ ಪ್ರೋಟೀನ್ ನಮ್ಮ ಬಾಡಿಗೆ ಹೋಗಬೇಕು. ಪ್ರೋಟೀನ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬರಲಿ, ಬಾಡಿ ರೆಡಿ ಆಗಲಿ ಅಂತೇಳಿ ನಾವು ಪ್ರೋಟೀನ್ ಜಾಸ್ತಿ ತೊಗೊಂಡ್ರೂ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಪ್ರೋಟೀನ್ ಜಾಸ್ತಿ ತೊಗೊಂಡ್ರೂ ನಮಗೆ ಕಿಡ್ನಿ ಲಿವರಿಗೆಲ್ಲ ತೊಂದರೆ ಆಗುತ್ತೆ. ಯಾಕಂದರೆ ಅದು ಎಕ್ಸ್ಟ್ರಾ ಕೆಲಸ ಮಾಡಬೇಕಾಗತ್ತೆ. ನಾವು ಜಾಸ್ತಿ ಪ್ರೋಟೀನ್ ಕೊಟ್ಟಷ್ಟು ಕಿಡ್ನಿ ಮೇಲೆ ಪ್ರೆಷರ್ ಬೀಳುತ್ತೆ, ಅದು ಎಕ್ಸ್ಟ್ರಾ ಕೆಲಸ ಮಾಡಬೇಕಾಗತ್ತೆ. ಅದು ಹೋಗ್ತಾ ಹೋಗ್ತಾ ಸ್ವಲ್ಪ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಹಂಗೆ. ಮತ್ತು ನಾವು ದೇಹಕ್ಕೆ ಎಷ್ಟು ಗಂಟೆ ನಿದ್ದೆ ಬೇಕು? ಈಗ ಹೇಳ್ತೀರಾ, ಈಗ 100%ಅಲ್ಲಿ 50% ನಮಗೆ ಬಾಡಿಗೆ ರಿಲ್ಯಾಕ್ಸ್ ಬೇಕು, 25% ವರ್ಕೌಟ್ ಬೇಕು, 25% ನಾವು ಫುಡ್ ಬೇಕು. ಮಿನಿಮಮ್ ಏನಿಲ್ಲ ಅಂದರೆ 8 ಅವರ್ ನಿದ್ದೆ ಬೇಕು ನಮಗೆ. 8 ಅವರ್ ನಿದ್ದೆ ಇಲ್ಲ ಅಂದರೆ ಬಾಡಿ ರಿಕವರಿ ಆಗಲ್ಲ, ಮಸಲ್ ರಿಕವರಿ ಆಗಲ್ಲ. ಈಗ ನೀವು ವರ್ಕೌಟ್ ಮಾಡ್ತೀರಾ, 1 ಅವರ್ 1.5 ಅವರ್ ವರ್ಕೌಟ್ ಕೊಡ್ತೀರಾ ಬಾಡಿಗೆ, ಆವಾಗ ಆ ಮಸಲ್ ಒಂದೇ ಮಸಲಿಗೆ 1.5 ಅವರ್ ವರ್ಕೌಟ್ ಕೊಟ್ಟಾಗ ಅದು ಹೀಟ್ ಆಗಿ ಒಳಗಡೆ ಮಸಲ್ ಟೇರ್ ಆಗೋದು, ಅದು ನಿಮ್ಗೆ ಕಾಣಿಸಲ್ಲ. ಮಸಲ್ ಟೇರ್ ಆದಾಗ ಅದನ್ನು ಯಾವ ಥರ ರಿಕವರಿ ಮಾಡಬೇಕಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಾವು ಕೊಡುವಂಥ ರೆಸ್ಟ್ 8 ಅವರ್. ನೈಟ್ ಮಲ್ತೀವಲ್ಲ, 8 ಅವರ್ ನಿದ್ದೆ ಬೇಕೇ ಬೇಕು. 8 ಅವರ್ ನಿದ್ದೆ ಬೇಕು. ಇಲ್ಲ ಅಷ್ಟು ಕೊಡೋಕ್ಕಾಗಲ್ಲ, ನಮ್ಮದು ಇದರಲ್ಲಿ ವರ್ಕ್ ಜಾಸ್ತಿ ಇರೋಕ್ಕೋಗಿ ನಮ್ಗೆ ಅಷ್ಟು ಅವರ್ ನಿದ್ದೆ ಕೊಡೋಕ್ಕಾಗಲ್ಲ ಸರ್. ಮಿನಿಮಮ್ 6 to 7 ಅವರ್ಸ್ ಆದರೆ ನಿದ್ದೆ ಬೇಕೇ ಬೇಕು. ಇಲ್ಲಾಂದರೆ ನೀವು 1.5 ಅವರ್ ವರ್ಕೌಟ್ ಮಾಡಿದ್ದ ಮಸಲಿಗೆ ರಿಲ್ಯಾಕ್ಸ್ ಸಿಗಲ್ಲ, ರಿಕವರಿ ಆಗಲ್ಲ. ಸೆಕೆಂಡ್, ಅದೇ ರೀತಿಯೂ ಬಾಡಿಗೆ ಪ್ರೋಟೀನ್ಗಳನ್ನು ಹೋಗ್ಬೇಕು, ಆವಾಗ ಬಾಡಿ ಬ್ಯಾಲೆನ್ಸಲ್ಲಿ ಇರುತ್ತೆ. ನಾವು ನಿದ್ದೆ ಕಡಿಮೆ ಆಯಿತು, ವರ್ಕೌಟ್ ಜಾಸ್ತಿ ಆಯ್ತು ಅಂದಾಗ ಅಲ್ಲಿ ವೇರಿಯೇಷನ್ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಬಾಡಿ ಡೆವಲಪ್ ಆಗಲ್ಲ. ಹೋಗ್ತಾ ಹೋಗ್ತಾ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಕೇಳ್ತಾರಲ್ಲ, ನಾವು ಬಾಡಿಗೆ ಒಳ್ಳೆ ರೆಸ್ಟ್ ಕೊಟ್ಟರೆ, ಅದೇ ನೈಟು 10:30 ಇಲ್ಲ 11 o'clock ಒಳಗೆ ಮಲಗಿಬಿಟ್ಟು ಬೆಳಿಗ್ಗೆ 6 o'clock ಎದ್ದೇಳಬೇಕು. ಆ ರೀತಿ ಇದು ವರ್ಕೌಟ್ ಮಾಡೋರಾಗಲಿ, ವರ್ಕೌಟ್ ಮಾಡದಿವ್ರು ಇರುವವರಿಗೂ ಆಗಲಿ, ಎಲ್ಲರಿಗೂ ಅನ್ವಯಿಸುತ್ತೆ. ಆವಾಗ ನಾವು ಬಾಡಿಗೆ ಜಾಸ್ತಿ ರೆಸ್ಟ್, ನಾವು ಜಲ್ದಿ ಮಲಗಿದಷ್ಟು ನಮ್ಮ ಕಿಡ್ನಿಗಳು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಲೇಟಾಗಿ 12 ಗಂಟೆ 1 ಗಂಟೆ ಮೊಬೈಲ್ ನೋಡಿಕೊಂಡೆಲ್ಲ ಮಲಗಿ 12 ಗಂಟೆ 1 ಗಂಟೆ ಮಲಗಿ ಬೆಳಿಗ್ಗೆ 5:30 ಎದ್ದೇಳಿದರೆ ಅಲ್ಲಿ ರೆಸ್ಟ್ ಕಡಿಮೆ ಆಗುತ್ತೆ. ನಾವು ಮಲಗಿಲ್ಲ ಅಂದರೆ ಕಿಡ್ನಿಗಳಿಗೆ ಕೆಲಸ ಮಾಡಲ್ಲ. ಕಿಡ್ನಿಗಳು ಕೆಲಸ ಮಾಡಿಲ್ಲ ಅಂದರೆ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗುತ್ತೆ, ಶುಗರ್ ಬರುತ್ತೆ, BP ರೈಸ್ ಆಗುತ್ತೆ, BP ಬರುತ್ತೆ. ಇದೆಲ್ಲ ಒಂದಕ್ಕೊಂದು, ಇವೆಲ್ಲ ಹೆಂಗಂದರೆ ಇದು ಚೈನ್ ಲಿಂಕ್, ಒಂದಕ್ಕೊಂದು ರಿಲೇಟೆಡ್ ಇದು ಈ ಕೇಸುಗಳು. ಅದಕ್ಕೆ ಇದೆಲ್ಲ ಆಗಬಾರ್ದು ಅನ್ನೋದಕ್ಕೆ ನಾವು ಆದಷ್ಟು ಬೇಗ ಮಲಗೋಕ್ಕೆ ಟ್ರೈ ಮಾಡಬೇಕು. 11 ಗಂಟೆಗೆ ಇಲ್ಲ 10:30 11 ಗಂಟೆ ಮಲಗಿ ಬೆಳಿಗ್ಗೆ 5:30 6 ಗಂಟೆಗೆ ಎದ್ದೇಳಬೇಕು. ಇದು ಬಾಡಿಗೆ ಕರೆಕ್ಟಾಗಿ ರೆಸ್ಟ್ ಸಿಗುತ್ತೆ, ಮಸಲ್ ಜಲ್ದಿ ನಿಮಗೆ ರಿಕವರಿ ಆಗುತ್ತೆ. ಈ ಥರ ನಮ್ಮ ಮಸಲ್ ಇಂಪ್ರೂವ್ಮೆಂಟಿಗೆ ಇದೆಲ್ಲ ಒಂದು ಸಣ್ಣದೊಂದು ಇದು ನಿಮಗೆ ನಾವು ಎಕ್ಸಾಂಪಲ್ ಕೊಡ್ತಿರೋದು. ಸೆಕೆಂಡ್, ಥರ್ಡು, ವರ್ಕೌಟ್ ಮಾಡುವಾಗ ಒಂದೊಂದು ಸೆಟ್ ನೀವು ವರ್ಕೌಟ್ ಮಾಡ್ತೀರಾ. ಒಂದು ಶೋಲ್ಡರ್ ಮಾಡ್ತಿದ್ದೀರಾ, ಶೋಲ್ಡರ್ ಒಂದು ಸೆಟ್ಟಲ್ಲಿ ನೀವು ಒಂದು 25-30 ರ್ಯಾಪ್ಸ್ ಹೊಡೆದಿರಿ ಮಿಷನಲ್ಲಿ. ಆವಾಗ ಅಲ್ಲಿ ಮಿಡ್ಲಲ್ಲಿ ನಿಮಗೆ 40-45 ಸೆಕೆಂಡ್ ನಿಮಗೆ ಗ್ಯಾಪ್ ಇರಬೇಕು ಇನ್ನೊಂದು ಸೆಟ್ ಮಾಡುವಾಗ. ನೀವೇನು ಮಾಡ್ತೀರಾ, ಎಲ್ಲಿ ವಾರ್ಮಪ್ ಡೌನ್ ಆಗ್ತೀರಾ ಅಂತ ಮೇಲ್ಮೇಲೆ ಹೊಡಿತೀರಾ, ವೆಯ್ಟ್ ಅಷ್ಟೇ ಇರುತ್ತೆ, ರಿಪಿಟೇಷನ್ ಡ್ರಾಪ್ ಆಗ್ತಾ ಹೋಗುತ್ತೆ. ನಾವು ಒಂದು ಸೆಟ್ಟಿಂದ ಸೆಕೆಂಡ್ ಸೆಟ್ಟಿಗೆ 45 ಸೆಕೆಂಡ್ ನಮಗೆ ರೆಸ್ಟ್ ಬೇಕು. ಅದ್ರ ಮೇಲೆ ನೆಕ್ಸ್ಟ್ ಸ್ಟೆಪ್, ನೀವು 5 ಸೆಟ್ ಹೊಡಿತೀರಾ ಇಲ್ಲ 3 ಸೆಟ್ ಹೊಡಿತೀರಾ, ಅದು ನಿಮ್ಗೆ ಬಿಟ್ಟಿರೋದು, ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಂಗೆ ಗ್ಯಾಪ್ ಇರಬೇಕು, ಕಂಟಿನ್ಯೂಸ್ಸು ಹೊಡಿಬಾರ್ದು. ಮತ್ತು ಫೋರ್ತಾಗಿ, ನಾಲ್ಕನೇದಾಗಿ ನಿಮಗೆ
ಪ್ರೋಟೀನ್. ಈಗ ತುಂಬ ಜನ ಹೇಳ್ತಾರೆ, ಸರ್ ಪ್ರೋಟೀನ್ ತೊಗೊಂಡ್ರೆ ಪ್ರಾಬ್ಲಮ್ ಆಗುತ್ತಂತೆ, ನಮ್ಮ ಫ್ರೆಂಡ್ ಹೇಳಿದ್ದಾನೆ ಅಂತ. ಈಗ ನೀವು ಈ ಡಬ್ಬದಲ್ಲಿರೋ ಪ್ರೋಟೀನಿಗೂ ನೀವು ತೊಗೊಳ್ಳುವಂಥ ಇವಾಗ ನ್ಯಾಚುರಾಗಿ ಏನು ಸಿಗುತ್ತೆ ಅದರಲ್ಲಿ ನೀವು ಎಲ್ಲ ಕಲೆಕ್ಟ್ ಮಾಡಿ ತೊಗೊಳ್ಳುವಂಥ ಪ್ರೋಟೀನಿಗೂ ಏನು ವ್ಯತ್ಯಾಸ ಇಲ್ಲ. ಅದನ್ನು ಇಲ್ಲಿ ಒಂದೇ ಡಬ್ಬದಲ್ಲಿ ಎಲ್ಲ ತೆಗೆದು ಸಪ್ರೇಟ್ ಮಾಡಿ ಒಂದೇ ಡಬ್ಬದಲ್ಲಿ ಹಾಕ್ತಾರೆ. ಅಲ್ಲಿ ನಾವು ಅದರಲ್ಲಿ ಎಲ್ಲ ನೀವು ಕಲೆಕ್ಟ್ ಮಾಡಿ ಆ ಪ್ರೋಟೀನ್ ಸಂಗ್ರಹ ಮಾಡಿ ನೀವು ತೊಗೊಳ್ಳೋದು ಅಷ್ಟೇ. ಅದರಲ್ಲಿ ಬೇರೇನು ವ್ಯತ್ಯಾಸ ಇಲ್ಲ. ಅದು ಪ್ರೋಟೀನ್, ಇದು ಪ್ರೋಟೀನೇ. ಇದು ನ್ಯಾಚುರಲ್ ಅಂತ ಹೇಳ್ತೀವಿ ನಾವು. ದಿನನಿತ್ಯ ತಿನ್ನೋ ಫುಡ್ಡಲ್ಲಿ ಸಿಗುವಂಥದ್ದು ನ್ಯಾಚುರಲ್ ಪ್ರೋಟೀನ್ ಅಂತ ಹೇಳ್ತೀವಿ. ಅದು ನ್ಯಾಚುರಲ್ ಅಂತ ಇನ್ನು ಹೆಂಗೆ ಹೇಳ್ತೀರಿ? ಈ ಕಾಲದಲ್ಲಿ ನ್ಯಾಚುರಲ್ ಏನಿದೆ? ಒಂದು ಮಗು ಹುಟ್ಟಿದ್ರೂ ಕೂಡ ಅದು ಆರ್ಟಿಫಿಷಿಯಲ್ ಆಗಿ ಇರುತ್ತೆ, ಆ ಥರ ಇರುತ್ತೆ ಈಗ ಜನ್ರೇಷನ್. ಆ ನ್ಯಾಚುರಲ್ ಆಗಿ ಯಾವುದೂ ಇಲ್ಲ. ಏನಿದೆ? ಒಂದು ಫ್ರೂಟ್ಸ್ ತೊಗೊಳ್ಳಿ, ಅದು ಇಂಜೆಕ್ಷನ್. ಅದಕ್ಕೆ ಏನಾದರೂ ಒಂದು ಕೆಮಿಕಲ್ ಹಾಕಿ ಅದನ್ನು ಹಣ್ಣು ಮಾಡ್ತಾರೆ, ಶೇಖರಣೆ ಮಾಡೋಕ್ಕೆ ಲಾಂಗ್ ಟೈಮ್ ಶೇಖರಣೆ ಮಾಡುವಂಥದ್ದು ಇದಿರುತ್ತೆ. ಒಂದು ಚಿಕನ್ ತೊಗೊಂಡ್ರು ಅದಕ್ಕೆ ಒಂದು ಡಿ ಅಂತ ಒಂದು ಇಂಜೆಕ್ಟ್ ಮಾಡ್ತಾರೆ. ಆ ಮಟನ್ ತಿಂದರೂ ಅದರಲ್ಲಿ ಏನೋ ಒಂದು ಹಾಕಿರ್ತಾರೆ. ಸೊಪ್ಪು ತರಕಾರಿ ತಗೊಂಡ್ರು ಅದು ಬಾಡಿ ಹೋದರೂ ಅದು ಈಗ ಫ್ರೆಶ್ ಆಗಿದ್ದಾಗಿರುತ್ತೆ, ಅದರೂ ಒಂದು ಕೆಮಿಕಲಲ್ಲಿ ವಾಶ್ ಮಾಡ್ತಾರೆ. ಮತ್ತು ನ್ಯಾಚುರಲ್ ಅನ್ನೋದು ಯಾವುದು? ನ್ಯಾಚುರಲ್ ಅನ್ನೋದು ಏನೂ ಇಲ್ಲ. ಅದು ಆಯಿತು, ಅದು 10-15 ವರ್ಷದ ಹಿಂದೆ ಆಯಿತು. ಹಟ್ಟಿಗೊಬ್ಬರದಿಂದ ಬೆಳೆಯುವಂಥದ್ದು ಪ್ರತಿಯೊಂದು ಆಹಾರನೂ ನ್ಯಾಚುರಲ್ ಆಗಿತ್ತು. ಇವಾಗ ಇಲ್ಲ. ನ್ಯಾಚುರಲ್ ಅನ್ನೋದು ಪದಕ್ಕೆ ಅರ್ಥನೇ ಇಲ್ಲ ಇವಾಗ. ಅದಕ್ಕೆ ನಾವು ಸ್ಟೂಡೆಂಟಿಗೆ ಹೇಳ್ತೀವಿ, ನೋಡಪ್ಪ ತುಂಬ ಸಣ್ಣ ಇದ್ದೀರಾ, ನಿಮ್ಮ ಬಾಡಿಗೆ ಪ್ರೋಟೀನ್ದು ಅವಶ್ಯಕತೆ ಇದೆ, ಕ್ಯಾಲ್ಶಿಯಮ್ದು ಅವಶ್ಯಕತೆ ಇದೆ, ಫೈಬರ್ ಬೇಕು, ಒಳ್ಳೆ ವಿಟಮಿನ್ಗಳು ಬೇಕು. ಇದೆಲ್ಲ ನಿಮ್ಗೆ ಆಗುತ್ತೆ. ಸರ್ ನಾನು ಪಿ ಜಿಯಲ್ಲಿರೋ ಸರ್, ನಮ್ಗೆ ಇದೆಲ್ಲ ತಿನ್ನೋಕ್ಕಾಗಲ್ಲ. ಸರಿ, ಅವ್ರು ಹೇಳೋದಕ್ಕಷ್ಟೇ. ಪಿ ಜಿಯಲ್ಲಿ ಆ ಥರ ಆಹಾರಗಳೆಲ್ಲ ಸಿಗಲ್ಲ. ನಾವು ಜಿಮ್ಮಲ್ಲಿ ಏನು ಡಯಟ್ ಮೇಂಟೈನ್ ಮಾಡ್ತೀವಿ ಅದೆಲ್ಲ ಪಿ ಜಿಯಲ್ಲಿ ಸಿಗಲ್ಲ. ಈಗ ನಾವು ಕೆಲವರಿಗೆ ದಪ್ಪ ಇರೋರು ನೈಟ್ ಹೊತ್ತು ಜಾಸ್ತಿ ಊಟ ತೊಗೋಬಾರ್ದು, ಲೈಟ್ ಫುಡ್ಡು, ಸ್ಮೂತ್ ಫುಡ್ ತೊಗೊಳ್ಳಿ, ಡೈಜೆಷನ್ ಸ್ಲೋ ನೈಟು. ಆದಷ್ಟು ನೀವು ಕ್ಯಾಲರೀಸ್ ಕಾಪ್ಸ್ ಇರುವಂಥದ್ದು ನೈಟ್ ಹೊತ್ತು ತೊಗೊಳ್ಳಿಕ್ಕೆ ಹೋಗಬೇಡಿ. ವರ್ಕಿಂಗ್ ಟೈಮಲ್ಲಿ ನೀವು ಕ್ಯಾಲರೀಸ್ ಕಾಪ್ಸ್ ಇರುವಂಥದ್ದು ಯಾವ ಫುಡ್ ತೊಗೊಂಡ್ರು ನಿಮಗೆ ಡೈಜೆಷನ್ ಆಗುತ್ತೆ. ಯಾಕಂದರೆ ವರ್ಕ್ ಮಾಡ್ತಿರ್ತೀರಾ. ನೈಟ್ ಮಲ್ಗೋ ಟೈಮಲ್ಲಿ ಸ್ಮೂತ್ ಇರೋ ಫುಡ್ಡು, ಲೈಟ್ ಫುಡ್ ತೊಗೊಳ್ಳಿ, ನಿಮಗೆ ಜಲ್ದಿ ಡೈಜೆಷನ್ ಆಗುತ್ತೆ. ಹಾಗೆ ಹುಡುಗರು ಕೆಲವು ಡೌಟ್ ಆಗಿ ಕೇಳ್ತಾರೆ, ಸರ್ ನಮ್ಮ ಫ್ರೆಂಡ್ ಹೇಳಿದಾನೆ ಅದು ಪ್ರೋಟೀನ್ ತೊಗೊಂಡ್ರೆ ಸೈಡ್ ಎಫೆಕ್ಟ್ ಇದೆ ಅಂತ. ಈಗ ಸೈಡ್ ಎಫೆಕ್ಟ್ ಇಲ್ದಿದ್ದು ಪ್ರೋಟೀನ್ ಯಾವುದಿದೆ, ಫುಡ್ ಯಾವುದಿದೆ, ಅದನ್ನು ನಮ್ಗೆ ಹೇಳ್ಬೇಕು. ಅದನ್ನು ಹೇಳಿದರೆ ಅದಕ್ಕೆ ತಕ್ಕಾಗೆ ನಾವು ಆನ್ಸರ್ ಕೊಡ್ತೀವಿ. ಅದು ಹೇಳ್ತಾರಲ್ಲ ಇವಾಗ, ಜಾಸ್ತಿ ಓದೋವನ್ನ ಹತ್ರ ಬೇಕಾದ್ರೆ ಮಾತಾಡ್ಬೋದು, ಈ ಅರ್ಧ ಓದೋರ ಹತ್ರ ನಾವು ಮಾತಾಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ. ಫ್ರೆಂಡ್ಸ್ ಹೇಳಿದರೆ ಅದರಲ್ಲಿ ಸೈಡ್ ಎಫೆಕ್ಟ್ ಇದೆ. ಅದೇ ಫ್ರೆಂಡ್ಸ್ ಕರ್ಕೊಂಡೋಗಿ ಬಾ ಮಚ್ಚ ಎಣ್ಣೆ ಹೊಡಿಯೋಣ, ಸಿಗರೇಟ್ ಸೇದೋಣ ಅಂತ, ಅದು ಅವ್ರಿಗೆ ಗೊತ್ತಿದ್ದು ಮಾಡ್ತಾರೆ ಆ ತಪ್ಪು. ಪ್ರೋಟೀನ್ ಕೇಳಿದರೆ ಮನೇಲಿ ಕೇಳಿ ಹೇಳ್ತೀನಿ ಸರ್ ಅಂತ. ಅದೇ ಇವರು ಏನಾದರೂ ಬೇರೆಯವ್ರ ಜೊತೆ ಸುತ್ತಾಡುವಾಗ ಮನೇಲಿ ಕೇಳಿ ಸುತ್ತಾಡ್ತಾರಾ? ಇಲ್ಲ. ಅದೇ ನಾವು ಒಳ್ಳೆಯದಾಗಿ ಕೇಳಿದರೆ ಕೇಳಲ್ಲ ಜನ. ಪ್ರೋಟೀನ್ ತೊಗೊಳ್ಳಿ, ಅದರಲ್ಲಿ ನಿಮಗೆ ಮಸಲ್ ರಿಕವರಿ ಆಗುತ್ತೆ, ಸ್ವಲ್ಪ ವೆಯ್ಟ್ ಪುಟ್ ಆನ್ ಆಗುತ್ತೆ, ಸ್ವಲ್ಪ ಮಸಲ್ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಕೇಳಿದ್ರು ಅದನ್ನು ಯಾರು ಅರ್ಥ ಮಾಡ್ಕೊಳ್ಳಲ್ಲ. ನಮಗೆ ಉಲ್ಟಾ ಕ್ವಶನ್ ಕೇಳ್ತಾರೆ. ಅದಕ್ಕೆ ಅಂಥವ್ರಿಗೆ ನಾವು ಜಾಸ್ತಿ ಹೇಳೋಕ್ಕೋಗಲ್ಲ. ಈಗ ನಾನು ವಿಡಿಯೋ ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ, ಎಷ್ಟೋ ಜನ ಜಿಮ್ಮಲ್ಲೆಲ್ಲ ತಪ್ಪು ಮಾಡ್ತೀರೋ. ಸ್ಟಾರ್ಟಿಂಗು ವರ್ಕೌಟ್ ಮಾಡೋ ಮೊದಲು ವಾರ್ಮ್ ಅಪ್ ಇರಲ್ಲ, ಬಾಡಿಗೆ ಎಷ್ಟು ಅವರ್ ನಿದ್ದೆ ಕೊಡಬೇಕು ಅದು ಕೊಡಲ್ಲ, ಎಷ್ಟು ಗಂಟೆ ವರ್ಕೌಟ್ ಮಾಡಬೇಕು ಅದು ಗೊತ್ತಿಲ್ಲ, ಈ ಥರ ಎಲ್ಲ. ಮತ್ತು ಪ್ರೋಟೀನ್ ತೊಗೊಳ್ಳಿ ಅಂದರೆ ಈ ಥರ ಎಲ್ಲ ಕ್ವಶನ್ ಕೇಳ್ತಾರೆ. ಹಿಂಗೆ ಮತ್ತು ಕೆಲವ್ರು ಕೇಳ್ತಾರೆ, ಸರ್ ಈವ್ನಿಂಗ್ ಬೆಸ್ಟಾ ಮಾರ್ನಿಂಗ್ ಬೆಸ್ಟಾ ಅಂತ ಕೇಳ್ತಾರೆ ವರ್ಕೌಟ್ ಮಾಡುವಾಗ. ನಾನು ಹೇಳೋದು ಅವ್ರವ್ರಿಗೆ ಸಂಬಂಧಪಟ್ಟಿರೋದು. ಈಗ ನನಗೆ ಬೆಳಿಗ್ಗೆ ಡ್ಯೂಟಿ ಇದೆ, ನನಗೆ ಸಂಜೆ ವರ್ಕೌಟ್ ಮಾಡ್ತೀನಿ. ಕೆಲವರಿಗೆ ನೈಟ್ ಶಿಫ್ಟ್ ಇರುತ್ತೆ, ಮಾರ್ನಿಂಗ್ ವರ್ಕೌಟ್ ಮಾಡ್ತಾರೆ. ಇದು ನಾವು ಯಾವುದು ಪಕ್ಕ ಟೈಮಿಂಗ್ಸ್ ಇದೆ ಅಂತ ಹೇಳೋಕ್ಕಾಗಲ್ಲ. ಒಂದಂತ ಹೇಳ್ಬೋದು ಸರ್, ಈವ್ನಿಂಗ್ ಹಾರ್ಡ್ ಕೆಲಸ ಮಾಡೋರಿಗೆ ಈವ್ನಿಂಗ್ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಕೆಲಸಕ್ಕೆ ಹೋಗಿ ಬರ್ತಾರೆ, ಬಂದು 1 ಅವರ್ ರೆಸ್ಟ್ ಮಾಡಿ ಏನಾದರೂ ಲೈಟ್ ಫುಡ್ ಮಾಡಿಕೊಂಡು ವರ್ಕೌಟ್ ಮಾಡಿ, ಒಳ್ಳೆ ವರ್ಕೌಟ್ ಮಾಡಿ, ಊಟ ಮಾಡಿ, ರೆಸ್ಟ್ ಮಾಡಿದರೆ ಮಸಲ್ಗೆ ರಿಕವರಿ ಸಿಗುತ್ತೆ ಅಂತ. ಅದೇ ಬೇರೆಯವರಿಗೆ ಈಗ ಬೆಳಿಗ್ಗೆ ವರ್ಕೌಟ್ ಮಾಡಿ ಮತ್ತೆ ತಿರ್ಗಿ ಬೆಳಿಗ್ಗೆ ಜಾಬಿಗೆ ಹೋದರೆ ಅಲ್ಲಿ ಟೈರ್ಡ್ನೆಸ್ಸು, ಇಲ್ಲಿ ಬಾಡಿಗೆ ಸ್ಟ್ರೆಸ್ಸು, ಇವೆಲ್ಲ ಅವರಿಗೆ ಉಲ್ಟಾ ಹೊಡಿತದೆ, ಬಾಡಿಗೆ ರೆಸ್ಟ್ ಸಿಗಲ್ಲ. ಅದಕ್ಕೆ ಕೆಲಸ ಅಂದರೆ ಹಾರ್ಡ್ ಕೆಲಸ ಮಾಡುವವರಿಗೆ ಈವ್ನಿಂಗ್ ಬೆಸ್ಟ್ ಅಂತ ನಾನು ಹೇಳ್ತಿದ್ದೀನಿ. ಯಾಕಂದರೆ ವರ್ಕೌಟ್ ಅವರು ಕೆಲಸಕ್ಕೆ ಹೋಗಿ ಬಂದು ಸ್ವಲ್ಪ ಏನೋ ಲೈಟ್ ಫುಡ್ ಮಾಡ್ಕೊಂಡು ಬಂದು ಜಿಮ್ಮಲ್ಲಿ 1 ಅವರ್ ವರ್ಕೌಟ್ ಮಾಡಿ ಊಟ ಮಾಡಿ ರೆಸ್ಟ್ ತೊಗೊಂಡ್ರೆ ಅವ್ರಿಗೆ ಮಸಲ್ಗೆ ಸ್ವಲ್ಪ ರಿಲ್ಯಾಕ್ಸ್ ಸಿಗುತ್ತೆ. ಅದೇ ನಾವು ಬೆಳಿಗ್ಗೆ ಬಂದು ವರ್ಕೌಟ್ ಮಾಡಿ ಇಲ್ಲಿ 2 ಅವರ್ 1.5 ಅವರ್ ವರ್ಕೌಟ್ ಮಾಡಿ ತಿರ್ಗಿ ಕೆಲಸಕ್ಕೆ ಹೋದರೆ
ಅಲ್ಲಿ ಟೈರ್ಡ್ನೆಸ್ಸು, ಇಲ್ಲಿ ಟಯರ್ಡು, ಅವಾಗ ಮಸಲ್ ಅನ್ಬ್ಯಾಲೆನ್ಸ್ ಆಗುತ್ತೆ, ಬಾಡಿಗೆ ಅನ್ಬ್ಯಾಲೆನ್ಸ್ ಆಗುತ್ತೆ. ಆವಾಗ ಏರುಪೇರು ಆಗುತ್ತೆ ಎಲ್ಲದು. ಅವರಿಗೆ ಮಾಡಿದ ವರ್ಕೌಟು ಅವ್ರ ಬಾಡಿಗೆ ಇದು ಒಕ್ಕಲ್ಲ ಅಂತ ಹೇಳ್ತಾರಲ್ಲ ಹಂಗೆ. ಅದಕ್ಕೆ ಎಲ್ಲರಿಗೂ ಹೇಳ್ತಿರೋದು, ನನ್ನ ಮಟ್ಟಿಗೆ ಹಾರ್ಡ್ ಕೆಲಸ ಮಾಡೋರಿಗೆ ಈವ್ನಿಂಗ್ ಬೆಸ್ಟ್ ಅಂತ. ಆದರೆ ಮಾರ್ನಿಂಗು ಒಳ್ಳೆಯದೇ. ಈ ಕಾಲೇಜ್ ಸ್ಟೂಡೆಂಟಿಗೆ ಇವರಿಗೆಲ್ಲ ಮಾರ್ನಿಂಗ್ ಓಕೆ. ಕೆಲಸಕ್ಕೆ ಹಾರ್ಡ್ ಕೆಲಸ ಮಾಡೋರಿಗೆ ಈವ್ನಿಂಗ್ ಬೆಸ್ಟ್, ನನ್ನ ಒಪಿನಿಯನ್. ಇವತ್ತು ನಾನು ಇಷ್ಟು ಮಾತಾಡ್ತಿದ್ದೀನಲ್ಲ, ನೀವು ಕೇಳ್ಬೋದು, ಇವರು SS ರೈಡರ್ ಅಂತ ಇದಿಟ್ಕೊಂಡು ಗಾಡಿದು ವಿಡಿಯೋಗಳ್ನೋ ಅದು ಇದೆಲ್ಲ ಹಾಕ್ತಿದ್ದಾರೆ. ಇವತ್ತು ಜಿಮ್ ಬಗ್ಗೆ ಯಾಕೆ ಇವರು ಮಾತಾಡ್ತಿದ್ದಾರೆ ಅಂತ ನಿಮಗೆ ಅನಿಸ್ಬೋದು. ನಾನು ಗಾಡಿನ ಒಂದು ಏನೋ ನನ್ನ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿಗೋಸ್ಕರ ನಾನು ರೈಡಿಂಗ್ ಅಂತ ಸಂಡೇ ಹೋಗ್ತಿದ್ದೆ. ಯಾಕಂತ ಹೇಳಿದ್ರೆ ಮಂಡೆಯಿಂದ ಸಂಡೇ ತನಕನೂ ನಾವು ಜಿಮ್ಮಲ್ಲೇ ಇರ್ತೀವಿ. ಬೇರೆ ಎಲ್ಲೂ ಕಡೆನೂ ನಮಗೆ ಕಾನ್ಸಂಟ್ರೇಟ್ ಕೊಡೋಕ್ಕಾಗಲ್ಲ, ಎಲ್ಲಿಗೂ ಹೋಗೋಕ್ಕಾಗಲ್ಲ. ಯಾಕಂದ್ರೆ ಹಂಗೆ ಇದೆ ನಮ್ಮ ಜಿಮ್ ಫೀಲ್ಡ್. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಬೆಳಿಗ್ಗೆ 4:15 ಎದ್ದು ಬಿಟ್ಟರೆ 11 ಗಂಟೆ 11:30 ತನಕ ಜಿಮ್ಮಲ್ಲಿ ಇರ್ತೀವಿ. ಮತ್ತು ಸಂಜೆ 3:30 ಆಯ್ತಂದ್ರೆ 10 ಗಂಟೆ ತನಕ ನೈಟ್ ಜಿಮ್ಮಲ್ಲೇ. ಅವು ಒಂದು ದಿನ ಸಂಡೇ ನಾವು ಹೊರಗಡೆ ಹೋಗೋ ಅನಿಸುತ್ತೆ. ಅದನ್ನು ನಾನು ಅಭ್ಯಾಸ ಮಾಡಿಕೊಂಡೆ, ಹೊರಗಡೆ ಹೋಗೋ ಗಾಡಿ ರೈಡಿಂಗ್ ಅಂತ ಒಂದು ಅಭ್ಯಾಸ ಮಾಡಿಕೊಂಡೆ. ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡೆ, SS ರೈಡರ್ ಅಂತ. ಅದಕ್ಕೂ ಮೊದಲು ನಾನು ಗಾಡಿ ರೈಡಿಂಗ್ ಹೋಗೋ ಮೊದಲು ನಂದು ಪ್ರೊಫೆಷನಲ್ ಆಗಿದ್ದು ನಂದು ಜಿಮ್ ಫೀಲ್ಡ್. ನಂದು ಜಿಮ್ ಫೀಲ್ಡಿಗೆ ನಾನು ಇವಾಗ ಕಾಲು ಹಾಕಿ 27-28 ವರ್ಷ ಆಯಿತು ನಾನು ಜಿಮ್ ಫೀಲ್ಡಿಗೆ ಬಂದು. ಜಿಮ್ ಫೀಲ್ಡ್ ಬಗ್ಗೆ ಕೋರ್ಸ್ ಮಾಡಿದ್ದೀನಿ, ಡಯಟ್ ಕೋರ್ಸ್ ಮಾಡಿದ್ದೀನಿ, ನ್ಯೂಟ್ರಿಷನ್ ಕೋರ್ಸ್ ಮಾಡಿದ್ದೀನಿ, ಎಲ್ಲ ಕೋರ್ಸ್ ಮಾಡಿದ್ದೀನಿ. ಹಂಗಾಗಿ ನನ್ನ ಅನುಭವ ನಿಮಗೆ ನಾನು ಇವತ್ತು ನಿಮ್ಮ ಮುಂದೆ ನಾನು ಹೇಳ್ತಿದ್ದೀನಿ. ನನ್ನ ರೈಡಿಂಗ್ ಫೀಲ್ಡಿಗಿಂತ ನಂದು ಜಿಮ್ ಫೀಲ್ಡೇ ನಂದು ಮೊದಲನೇದಾಗಿತ್ತು. ಅದಕ್ಕೆ 27-28 ವರ್ಷ ನನಗೆ ಜಿಮ್ ಫೀಲ್ಡು ಸರ್ವಿಸ್ ಆಗಿರೋದು. ರೈಡಿಂಗ್ ನಂದು ಯೂಟ್ಯೂಬ್ ಚಾನಲ್. ಹಂಗಾಗಿ ನೀವು ಅನ್ಕೋಬೋದು, ಅದೇ ಏನಪ್ಪ ಇವತ್ತು ಜಿಮ್ ಬಗ್ಗೆ ಎಲ್ಲ ಫುಲ್ ಡೀಟೇಲ್ಸಾಗಿ ಹೇಳ್ತಾರೆ ಅಂತ. ಯಾಕಂತ ಹೇಳಿದ್ರೆ ಇದಕ್ಕಿಂತ ಜಾಸ್ತಿ ನನಗೆ ಅನುಭವ ಇರೋದು ಜಿಮ್ ಫೀಲ್ಡಲ್ಲಿ. ಯಾಕಂದ್ರೆ ನಾನು ನ್ಯಾಷನಲ್ ಸೆಕೆಂಡ್ ಆಗಿದೆ, ಸ್ಟೇಟಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ನ್ಯಾಷನಲ್ ಆಗಿದೆ, ಎಲ್ಲ ಕಾಂಪಿಟೇಟಿವ್ ಮಾಡಿದ್ದೀನಿ. ರೀಸೆಂಟಾಗಿ 1 ಇಯರ್ ಬ್ಯಾಕು ಕಾಂಪಿಟೇಷನ್ ಮಾಡಿದ್ದೀನಿ. ಅದರಲ್ಲೂ ನಾನು ಈ SS ರೈಡರ್ ಅಂತ ಒಂದು ಬೈಕ್ ರೈಡಿಂಗ್ ಚಾನಲು ಓಪನ್ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ಸಿಂಪಲ್ ಒಂದು ಏನೋ ಮನಸ್ಸಿಗೆ ಒಂದು ಶಾಂತಿ ಸಿಗುತ್ತೆ ಅಂತ ಅದು ಮಾಡಿಕೊಂಡೆ. ಅದು ಸ್ವಲ್ಪ ಕ್ಲಿಕ್ ಆಯಿತು. ಅದನ್ನು ಈಗ ನಾನು ಸೀರಿಯಸ್ ಆಗಿ ನಾನು ಮಾಡ್ತಿದ್ದೀನಿ. ರೈಡಿಂಗ್ ಫೀಲ್ಡನ್ನು ಸೀರಿಯಸ್ ಆಗಿ ತೊಗೊಂಡು ಮಾಡ್ತಾಯಿದ್ದೀನಿ. ಇದಕ್ಕೆಲ್ಲ ನಿಮ್ಮ ಆಶೀರ್ವಾದ ಇದ್ದದಕ್ಕೆ ನಾವು ಇದೆಲ್ಲ ಮಾಡೋಕ್ಕಾಯಿತು, ಇಲ್ಲಾಂದರೆ ಸಾಧ್ಯ ಇಲ್ಲ ಸರ್. 10 ಜನರ ಸಪೋರ್ಟ್ ಇದ್ರೇ ಒಬ್ಬ ಬೆಳೆಯೋಕ್ಕೆ ಸಾಧ್ಯ ಆಗೋದು, ಇಲ್ಲಾಂದರೆ ಒಬ್ಬರಿಂದ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಿಮ್ಮ ಸಹಕಾರ ಇರೋಕ್ಕೋಗಿ ನಾನಿವತ್ತು ರೈಡಿಂಗ್ ಅಂತ ಚಾನಲ್ ಓಪನ್ ಮಾಡಿದೆ. ಒಳ್ಳೆಯ ರೆಸ್ಪಾನ್ಸಿಬಿಲಿಟಿ ಇದೆ. ಎಲ್ಲದಕ್ಕೂ ನೀವು ಸಪೋರ್ಟ್ ಮಾಡಿದ್ದೀರಾ, ಮುಂದೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಇಲ್ಲಿಗೆ ಈ ವಿಡಿಯೋನು ಎಂಡ್ ಮಾಡ್ತಿದ್ದೀನಿ ಸ್ನೇಹಿತರೆ. ಇದೆಲ್ಲ ನಿಮಗೆ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಮುಂದೆ ಯಾವ ಜಿಮ್ಮಲ್ಲಿ ವಿದೌಟ್ ವಾರ್ಮಪ್ಪಲ್ಲಿ ಯಾವ ಎಕ್ಸಸೈಸ್ ಮಾಡೋಕ್ಕೆ ಹೋಗ್ಬೇಡಿ. ಒಳ್ಳೆ ವರ್ಕೌಟ್ ಮಾಡಿ. 1 hour 1.5 hour ಜಾಸ್ತಿ ಅಂದರೆ ವರ್ಕೌಟ್ ಟೈಮ್ ಅಷ್ಟು ಸಾಕು. ಒಳ್ಳೆ ಊಟ ಮಾಡಿ, ಸ್ವಲ್ಪ ಕೇರ್ಫುಲ್ಲಾಗಿ ವರ್ಕೌಟ್ ಮಾಡಿ, ಬಾಡಿಗೆ ಒಳ್ಳೆ ರೆಸ್ಟ್ ಕೊಡಿ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ. ನನ್ನ ಎಲ್ಲ ಜಿಮ್ ಫ್ರೆಂಡ್ಸಿಗೂ ನಾನು ಕೊಟ್ಟಂಥ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬೇರೆ ಏನಾದರೂ ಜಿಮ್ ಬಗ್ಗೆ ಆಗಲಿ, ನೀವು ತೊಗೊಳ್ಳೋ ಡಯಟ್ ಬಗ್ಗೆ ಆಗಲಿ, ಪ್ರೋಟೀನ್ ಬಗ್ಗೆ ಆಗಲಿ, ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು.